ಕಿಚನ್ಗೆ ಸ್ವಾಗತ. ನಾನಿವತ್ತು ವೆಜ್ ಪಾಸ್ತಾ ಮತ್ತು ಕ್ರೀಮಿ ಪಾಸ್ತಾ, ವೈಟ್ ಕ್ರೀಮಿ ಪಾಸ್ತಾ ಮಾಡ್ತಾಯಿದ್ದೀನಿ, ಎರಡು ಥರ. ಅದಕ್ಕೆ ನೀರಿಟ್ಟಿದ್ದೀನಿ, ಬಿಸಿನೀರು. ಮೊದಲೇ ಬೇಯಿಸೋಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಯಿಸ್ಕೊತೀನಿ. ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ, ಒಂದು ಚಮಚ. ಇದು ಮೆತ್ತಗೆ ಬೇಯಿಸ್ಕೊಂಡು ಜಾಲರಿ ಸೋಸ್ಕೋಬೇಕು. ಬೇಯಿಸ್ಕೊಳ್ಳೋಣ ಮುಚ್ಚಳ ಮುಚ್ಚಿ. ಇದು ಮಕ್ಕಳಿಗೆ ಫೇವರೆಟು. ಮಾಡಿಕೊಟ್ರೆ 5 ನಿಮಿಷದಾಗ ತಿಂದ್ಬಿಟ್ಟಿರ್ತಾರೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ, ಸಣ್ಣವರಿಂದ ದೊಡ್ಡವರು. ಪಾಸ್ತಾ ತುಂಬ ಇಷ್ಟ. ಒಂದು 4 ಚಮಚ ಹಾಕ್ತಾಯಿದ್ದೀನಿ ಎಣ್ಣೆ. 4 ಸ್ಪೂನ್ ಹಾಕಿದ್ದೀನಿ. ಕಾದಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಹಾಕ್ತಾಯಿದ್ದೀನಿ, ಒಂದು ದೊಡ್ಡ ಈರುಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನು. ಅಂದರೆ ಕರಿಕರಿ ಆಗಿದೆ. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು 4. ಬೀನ್ಸ್ ಹಾಕ್ತಾಯಿದ್ದೀನಿ, 1 ಕಪ್ಪು. ಕ್ಯಾರೆಟ್ 1 ಕಪ್ ಹಾಕ್ತಾಯಿದ್ದೀನಿ. ಇದು 3 ಥರ ಕ್ಯಾಪ್ಸಿಕಮ್ಮು, ರೆಡ್ಡು, ಗ್ರೀನು ಮತ್ತು ಯೆಲ್ಲೋ. ಹೆಚ್ಚಿರೋ ಟೊಮೊಟೊ ಹಾಕ್ತಾಯಿದ್ದೀನಿ. ಸಣ್ಣ ಉರಿ ಮಾಡಿ ಸ್ವಲ್ಪ ಮುಚ್ಚಿದ್ರೆ ಬೇಗ ಬೆಂದೋಗುತ್ತೆ. ನೋಡೋಣ ಈಗ. ಸ್ವಲ್ಪ ಮುಚ್ಚಿಟ್ರೆ ಅದೇ ನೀರು ಬಿಡುತ್ತೆ, ಅದೇ ಬೆಂದೋಗುತ್ತೆ. ಇದು ತುಂಬ ಮೆತ್ತಗೆ ಬೇಯಿಸ್ಬಾರ್ದು, ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ರೇ ಒಳ್ಳೆಯದು ಪಾಸ್ತಾಗಿ, ವೆಜ್ ಪಾಸ್ತಾಗೆ. ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಬೆಂದಿದೆ ತರಕಾರಿ. ಈಗ ಪಾಸ್ತಾ ಹಾಕ್ತಾಯಿದ್ದೀನಿ.
ಆಗಿದೆ ನೋಡಿ. ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ, ಈರುಳ್ಳಿ ತರಕಾರಿ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ತಿರುಗಿಸ್ಬಿಟ್ರೆ 5 ನಿಮಿಷದಲ್ಲಿ ಮಾಡ್ಬಿಡ್ಬೋದು. ಈಗ ಕ್ರೀಮಿ ವೈಟ್ ಪಾಸ್ತಾ ಮಾಡ್ತಾಯಿದ್ದೀನಿ. ಅದಕ್ಕೆ ಬೆಣ್ಣೆ ಹಾಕ್ತಾಯಿದ್ದೀನಿ. ಹಾಲು ಹಾಕ್ತಾಯಿದ್ದೀನಿ. ಒಂದು ಲೋಟ ಹಾಕಿದ್ದೆ, ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು 1 ಸ್ಪೂನು. ಹಾಲು ಬಿಸಿ ಹಾಕ್ತಿದ್ದಂಗೆ ಮೈದಾ ಹಿಟ್ಟು ನೋಡಿ ಕುದೀತಾ ಇದೆ. ಹಾಕ್ತಾಯಿದ್ದೀನಿ ನಾನು ಮೈದಾ ಹಿಟ್ಟು. ಇದು ಬಿಡದೆ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಕುದೀತಾ ಇದೆ ಇದು. ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು. ಆಗಲೇ ಬೇಯಿಸುವಾಗ, ಪಾಸ್ತಾ ಬೇಯಿಸುವಾಗಲೇ ನಾನು ಹಾಕ್ಬಿಟ್ಟಿದ್ದೀನಿ ಉಪ್ಪು. ಒಂದು ಸ್ಲೈಸ್ ಚೀಸ್ ಹಾಕ್ತಾಯಿದ್ದೀನಿ. ಇದು 1 ನಿಮಿಷ ಮುಚ್ಚಿಟ್ರೆ ಸಾಕು. ನೋಡಿ ರೆಡಿ ಆಯಿತು ವೈಟ್ ಪಾಸ್ತಾ, ಚೀಸ್ ಕ್ರೀಮಿ ಪಾಸ್ತಾ. ವೆಜ್ ಪಾಸ್ತಾ, ಕ್ರೀಮಿ ವೈಟ್ ಪಾಸ್ತಾ ಎರಡೂ ರೆಡಿ ಇದೆ. ಮಕ್ಕಳ ಫೇವ್ರೇಟ್ ಇದು. ಇದು ಬಿಸಿ ಇರುವಾಗಲೇ ತಿನ್ನಬೇಕು. ಕ್ರೀಮಿ ಪಾಸ್ತಾ ಬಿಸಿ ಇರುವಾಗಲೇ ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ. ಇದು ಒಂದ್ಸರಿ ಮಾಡಿ ನೋಡಿ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.